ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಚೆನ್ನಾಗಿದ್ದೀರಾ? ಪ್ರಶಾಂತವಾಗಿ ನಿದ್ದೆ ಮಾಡಿದ್ದೀರಾ? ಕರ್ತನನ್ನು ಸ್ತುತಿಸುತ್ತಾ ಎಚ್ಚರಗೊಂಡಿದ್ದೀರಾ? ದೇವರ ವಾಕ್ಯ ಧ್ಯಾನಿಸಲು ಸಿದ್ಧರಾಗಿದ್ದೀರಾ? ಹಾಗಾದರೆ ಬನ್ನಿ, ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದಿನದ ವಾಕ್ಯವನ್ನು ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಉನ್ನತ ದೇವರೇ, ನಿಮಗೆ ವಂದನೆಗಳು. ದಿನಗಳು ಕಳೆಯುತ್ತಿರುವ ಹಾಗೆ ನಿಮ್ಮ ಕೃಪೆಯಲ್ಲಿ ನಾವು ಭದ್ರಪಡಿಸಲ್ಪಡುತ್ತಾ ನಿಮ್ಮ ಸಾಕ್ಷಿಗಳಾಗಿ ಬದುಕಿ ನಿಮ್ಮ ಬರೋಣದ ಸಮಯದಲ್ಲಿ ಎತ್ತಲ್ಪಡುವಂತೆ ನಿಮ್ಮ ರಾಜ್ಯ ವಾರಸುದಾರರಾಗಿರಲು ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುತ್ತಿರುವಾಗ ನಿಮ್ಮ ಕೃಪೆ ದಯಪಾಲಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಆಮೇನ್ ಅಂದರೆ ಹೌದು ಎಂದರ್ಥ, ಹಾಗೆಯೇ ಆಗಲಿ ಎಂದರ್ಥ. ನಿನ್ನೆಯ ದಿನದವರೆಗೂ ನಾವು ಕರ್ತನ ನಾಮಗಳನ್ನು, ಯೆಹೋವನ ನಾಮಗಳನ್ನು, ಇಬ್ರಿಯ ಭಾಷೆಯ ನಾಮಗಳನ್ನು ಧ್ಯಾನಿಸುತ್ತಾ ಬಂದಿದ್ದೇವೆ. ಮತ್ತು ನಾನು ನಂಬುತ್ತೇನೆ, ನಿಮ್ಮಲ್ಲಿ ಎಷ್ಟೋ ಜನರು ಆತನ ನಾಮದಲ್ಲಿರುವ ಶ್ರೇಷ್ಠತೆಯನ್ನು ಗುರುತಿಸಿದ್ದೀರೆಂದು, ಆತನು ಎಷ್ಟು ದೊಡ್ಡ ದೇವರಾಗಿದ್ದಾನೆಂದು ಗ್ರಹಿಸಿದ್ದೀರೆಂದು ನಂಬುತ್ತೇನೆ. ಆತನ ನಾಮ ಮಹಿಮೆ ಪಡಿಸುವ ಹಾಗೆ ನಿಮ್ಮ ಜೀವಿತಗಳನ್ನು ಆತನಿಗೆ ಸಮರ್ಪಿಸಿಕೊಳ್ಳುತ್ತಾ ಪ್ರತಿ ವಿಷಯಗಳಲ್ಲಿಯೂ ಆತನ ಮೇಲೆಯೇ ಆಧಾರಗೊಳ್ಳಿರಿ. ಈ ದಿನ ಯೋವೇಲನ ಪುಸ್ತಕ 2ನೇ ಅಧ್ಯಾಯ 32ನೇ ವಚನ ಓದುತ್ತೇನೆ, ಕೇಳ್ರಿ. ಆದರೂ ಯೆಹೋವನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೂ ರಕ್ಷಣೆಯಾಗುವುದು. ಯೆಹೋವನು ತಿಳಿಸಿದಂತೆ ಚೀಯೋನ್ ಪರ್ವತದಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಅನೇಕರು ಉಳಿದಿರುವರು. ಯೆಹೋವನು ಕರೆಯುವ ಜನಶೇಷದಲ್ಲಿ ಅವರು ಸೇರಿದವರಾಗುವರು. ಏನು ಹೇಳುತ್ತೆ? ಯೆಹೋವ ನಾಮ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದು. ಅಂದರೆ ಆ ದಿನದಲ್ಲಿ ಯೆಹೋವನ ನಾಮ ಹೇಳಿಕೊಂಡು ಪ್ರಾರ್ಥಿಸುವಂಥವರೆಲ್ಲರೂ ರಕ್ಷಿಸಲ್ಪಡುವರು. ಯಾವೇ, ಅಡೋನಾಯ್, ಯೆಹೋವ ಜಾಯರೆ, ಯೆಹೋವ ನಿಸ್ಸಿ, ಯೆಹೋವ ರಾಫಾ, ಯೆಹೋವ ಶಾಲೋಮ್, ಯೆಹೋವ ಶಮ್ಮ ಎಂದು ಅನೇಕ ಹೆಸರುಗಳಿಂದ ನಮ್ಮ ದೇವರನ್ನು ಕೂಗಿ, ಆತನು ದೊಡ್ಡ ದೇವರು, ಆತನು ಪರಿಶುದ್ಧನು, ಆತನು ಸ್ವಸ್ಥಪಡಿಸುವಾತನು, ಆತನು ಜಯ ಕೊಡುವಾತನು, ಆತನು ರಕ್ಷಿಸುವಾತನು, ಆತನು ಸಮಾಧಾನ ಕೊಡುವಾತನು, ಆತನು ನಮ್ಮೊಂದಿಗಿರುವಾತನು, ಆತನು ನಿತ್ಯನಾದ ದೇವರು, ಆತನೇ ನಮ್ಮ ಗುರುವು, ನಮ್ಮ ಪ್ರಭುವು, ರಕ್ಷಕನು ಎಂಬ ಅನೇಕ ವಿಷಯಗಳನ್ನು ಕಳೆದ ದಿನಗಳಲ್ಲಿ ಕಲಿತಿದ್ದೇವಲ್ಲವೇ? ಈ ಶ್ರೇಷ್ಠ ನಾಮದಲ್ಲಿ, ಯೆಹೋವನ ನಾಮದಲ್ಲಿ ಪ್ರಾರ್ಥನೆ ಮಾಡುವಂಥವರು ಏನಂತೆ? ಎಲ್ಲರೂ ರಕ್ಷಿಸಲ್ಪಡುವರು. ಯೆಹೋವ ನಾಮದಲ್ಲಿಯೇ ಪ್ರಾರ್ಥನೆ ಮಾಡಬೇಕು. ಯೆಹೋವ ನಾಮವನ್ನೇ ಹೇಳಿಕೊಳ್ಳುವಂಥವರಿದ್ದಾರೆ. ಅದಕ್ಕೆ ರೋಮ ಪತ್ರಿಕೆಯಲ್ಲಿ ಒಂದು ವಚನ ಹೇಳುತ್ತೆ. ರೋಮಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನ ಓದುತ್ತೇನೆ, ಕೇಳ್ರಿ. ಕರ್ತನ ನಾಮವನ್ನು ಹೇಳಿಕೊಂಡು ಪ್ರಾರ್ಥಿಸುವವರೆಲ್ಲರಿಗೇ ರಕ್ಷಣೆಯಾಗುವುದೆಂದು ಬರೆದದೆ. ಯಾವ ಕರ್ತನು? 9ನೇ ವಚನ. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಅಂದರೆ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುವುದಾದರೆ ಪ್ರಾರ್ಥನೆ ಮಾಡುವಂಥವರೆಲ್ಲರೂ ರಕ್ಷಿಸಲ್ಪಡುವರು. ನೀವು ಪ್ರಾರ್ಥನೆ ಮಾಡ್ತಾ ಇರ್ತೀರಾ? ಪ್ರಾರ್ಥನೆಯ ಮುಕ್ತಾಯದಲ್ಲಿ ಏನು ಹೇಳ್ತೇವೆ? ಪರಲೋಕದಲ್ಲಿರುವಂತಹ ನಿತ್ಯನಾದ ತಂದೆಯೇ, ನಮ್ಮ ದೇವರೇ, ಅತ್ಯುನ್ನತನಾದ ದೇವರೇ, ಕೃಪೆಯುಳ್ಳ ದೇವರೇ ಎಂದು ಪ್ರಾರ್ಥಿಸಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಎಂದು ಮುಗಿಸುತ್ತೇವೆ. ಆತನ ನಾಮದಲ್ಲಿ ನಮಗೆ ಪ್ರಾರ್ಥನೆ ಎಲ್ಲವುಗಳಿಗೆ ಉತ್ತರ ದೊರಕುತ್ತವೆ. ಕಾರಣ ಆತನು ನಮ್ಮ ಕರ್ತನಾಗಿ ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ, ನಮಗೆ ವಿಮೋಚನೆಯನ್ನುಂಟು ಮಾಡಲು ನಮ್ಮ ಶಿಕ್ಷೆಯನ್ನು ಶಿಲುಬೆ ಮೇಲೆ ಹೊತ್ತುಕೊಂಡು ಆತನು ಎಲ್ಲವನ್ನೂ ಜಯಿಸಿ, ಶರೀರದಾಸೆ, ಕಣ್ಣಿನಾಸೆ, ಬದುಕುಬಾಳಿನ ಡಂಬ, ಸೈತಾನನನ್ನು, ಲೋಕವನ್ನು, ಪ್ರತಿಯೊಂದು ಹೋರಾಟವನ್ನು ಹೋರಾಡಿ ಜಯಿಸಿ ಮರಣದ ಮುಳ್ಳನ್ನು ಮುರಿದು ಹಾಕಿರುವ ಜಯಶಾಲಿಯಾಗಿದ್ದಾರೆ. ಆತನ ನಾಮದಲ್ಲಿ ನಮಗೆ ಸಮಸ್ತವನ್ನು ಅನುಗ್ರಹಿಸುವುದಕ್ಕಾಗಿ ತಂದೆ ಸಿದ್ಧವಾಗಿದ್ದಾರೆ. ಕನ್ಫ್ಯೂಸ್ ಆಗಬೇಡಿರಿ. ತಂದೆ, ಮಗ, ಪರಿಶುದ್ಧಾತ್ಮ ಕುರಿತಾಗಿ ನಮಗಿರುವಂತಹ ಚಿಕ್ಕ ಮನಸ್ಸಿನೊಂದಿಗೆ ಅಂತಹ ದೊಡ್ಡ ದೇವರನ್ನು ನಾವು ಅರ್ಥ ಮಾಡಿಕೊಳ್ಳದೇ ಇರಬಹುದು. ಅತ್ಯುನ್ನತನಾದ ದೇವರು, ನಾನಾ ವಿಧವಾದ ನಾಮಗಳುಳ್ಳಂತಹ ದೇವರು, ಗುಣಲಕ್ಷಣಗಳುಳ್ಳ ಕರ್ತನು ನಮಗೋಸ್ಕರ ರಕ್ತ ಮಾಂಸ ಧಾರೆಯಾಗಿ ಈ ಲೋಕಕ್ಕೆ ಬಂದಿದ್ದಾರೆ. ಯೇಸು ಅಂದರೆ ರಕ್ಷಕನು, ಕ್ರಿಸ್ತನು ಅಂದರೆ ಅಭಿಷೇಕ್ತನು,
ನಮ್ಮನ್ನು ಪಾಪಗಳಿಂದ ರಕ್ಷಿಸುವುದಕ್ಕಾಗಿ, ವಿಮೋಚಿಸುವುದಕ್ಕಾಗಿ ಅಭಿಷೇಕಿಸಲ್ಪಟ್ಟು ಪ್ರತ್ಯೇಕಿಸಲ್ಪಟ್ಟವನಾಗಿ ಲೋಕಕ್ಕೆ ಆತನು ಬಂದಿದ್ದಾನೆ. ಆತನು ಮಾಡಬೇಕಾದ ಶಿಲುಬೆಯ ಯಜ್ಞವನ್ನು ಮಾಡಿ ಮುಗಿಸಿರೋದ್ರಿಂದ ಆತನು ಪರಲೋಕದ ಸಿಂಹಾಸನವನ್ನು ಬಿಟ್ಟು ತನ್ನನ್ನು ತಗ್ಗಿಸಿಕೊಂಡು ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ಆತನು ತಗ್ಗಿಸಿಕೊಂಡು ಪ್ರಾಣ ಕೊಟ್ಟಿರೋದ್ರಿಂದ ಆಕಾಶದ ಮೇಲೆಯೂ ಭೂಮಿಯ ಮೇಲೆಯೂ ಭೂಮಿಯ ಕೆಳಗಡೆಯೂ ಇರುವ ಪ್ರತಿ ಮೊಳಕಾಲು ಆತನ ಮುಂದೆ ಊರಬೇಕೆಂದು, ಪ್ರತಿ ನಾಲಿಗೆ ಆತನೇ ಒಡೆಯನೆಂದು ಅರಿಕೆ ಮಾಡಬೇಕೆಂದು ಆತನು ಹೆಚ್ಚಿಸಲ್ಪಟ್ಟನು. ಅದಕ್ಕಾಗಿಯೇ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡುವುದನ್ನು ಕಲಿತುಕೊಳ್ಳಬೇಕು. ಅಷ್ಟಕ್ಕೂ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ವಾಕ್ಯ ಕೇಳಿದ ನಂತರ ಪ್ರಾರ್ಥನೆ ಮಾಡುವುದು ಬಹಳ ಪ್ರಾಮುಖ್ಯ ಪ್ರಿಯರೇ. ಓವರಾಲ್ ಆಗಿ ಎಲ್ಲಾ ಸಭೆಗಳಲ್ಲಿ ಈ ದಿನಗಳಲ್ಲಿ ನೀವು ಗಮನಿಸಿ ನೋಡುವುದಾದರೆ, ಹಿಂದಿನ ಕಾಲದಲ್ಲಿ ಸಾಕಷ್ಟು ಸಮಯ ವಾಕ್ಯಕ್ಕಾಗಿಯೇ ಕೊಡ್ತಾ ಇದ್ರು, ಪ್ರಾರ್ಥನೆಗೆ ಕೊಡ್ತಾ ಇದ್ರು. ಈಗ ಆ ಎರಡು ಕಡಿಮೆಯಾಗಿ ಹಾಡುಗಳಿಗೆ ಹೆಚ್ಚು ಸಮಯ ಕೊಡ್ತಾರೆ. ಹಾಡುಗಳು ಅಂತ ಹೇಳೋದನ್ನು ಬಿಟ್ಟು ಅದಕ್ಕೆ ಆರಾಧನೆ ಎಂಬ ಹೆಸರಿಡ್ತಾರೆ. ಒಳ್ಳೆಯದೇ, ನಿಜವಾದ ಆರಾಧನೆಯನ್ನು ಅವಲಂಬಿಸುವುದಾದರೆ, ಆರಾಧನೆ ಅಂದರೆ ಬರೀ ಹಾಡು ಹಾಡುವುದಷ್ಟೇ ಅಲ್ಲ, ಪ್ರಾರ್ಥನೆ, ಸ್ತುತಿ, ದೇವರನ್ನು ಘನಪಡಿಸುವಂಥದ್ದು, ಹಾಡುವಂಥದ್ದು, ಆತನ ರಕ್ಷಣೆಯ ನಿಮಿತ್ತ ಆನಂದಿಸುವಂಥದ್ದು, ಆತನ ಸನ್ನಿಧಿಯಲ್ಲಿ ಗಂಟೆಗಳವರೆಗೂ ನಿಂತುಕೊಂಡು ಆತನನ್ನು ಆರಾಧಿಸುವಂಥದ್ದು ಶ್ರೇಷ್ಠವಾಗಿದೆ. ಆದರೆ ಯಾರೋ ಕಾಯರ್ ಅವರು ಹಾಡ್ತಾ ಇದ್ರೆ, ಇಲ್ಲವೇ ಬೇರೆ ಯಾರೋ ಹಾಡು ಹಾಡ್ತಾ ಇದ್ರೆ, ಉಳಿದವರೆಲ್ಲ ಐಕ್ಯವಾಗಿರದೆ ಕೂತುಕೊಳ್ಳುವುದರಿಂದ ಪ್ರಯೋಜನವಿಲ್ಲ. ಆದರೆ ಸ್ವರವೆತ್ತಿ ದೇವರನ್ನು ಸ್ತುತಿಸುವ ಅವಶ್ಯಕತೆ ಎಷ್ಟೋ ಅಗತ್ಯವಾಗಿದೆ. ಭಾನುವಾರ ಆರಾಧನೆಯಲ್ಲಿ ನಾವು ಹಾಡು ಹಾಡುತ್ತೇವೆ, ಹಾಡುಗಳಿಂದ ಆರಾಧಿಸ್ತೇವೆ, ಪ್ರಾರ್ಥನೆಯಿಂದ ಆರಾಧಿಸ್ತೇವೆ, ನಂತರ ವಾಕ್ಯಕ್ಕೆ ಹೆಚ್ಚು ಸಮಯ ಕೊಡಬೇಕು. ಅಷ್ಟು ಮಾತ್ರ ಸಾಕಾಗಲ್ಲ. ಯೇಸು ಹೇಳಿರುವ ಮತ್ತೊಂದು ಮುಖ್ಯವಾದ ಮಾತೇನೆಂದರೆ, ಪ್ರಾರ್ಥನೆಯಿಂದ ಉಪವಾಸದಿಂದಲೇ ಹೊರತಾಗಿ ಇಂತಹ ದೆವ್ವಗಳಿಂದಲೂ ದುರಾತ್ಮಗಳಿಂದಲೂ ಬಿಡುಗಡೆ ಹೊಂದುತ್ತೀರಿ ಎಂದು ಅವುಗಳಿಂದ ಪೀಡಿಸಲ್ಪಡುವವರಿಗೆ ದೊಡ್ಡ ದೊಡ್ಡ ಸಮಸ್ಯೆಗಳ ಕುರಿತು, ಸೈತಾನನ ಬಂಧನಗಳ ಕುರಿತು ಯೇಸು ಹೇಳ್ತಾರೆ. ನಿಮ್ಮ ಜೀವಿತದಲ್ಲಿ ಏನಾದರೂ ಸಾಧಿಸಿ ಏನಾದರೂ ಹೊಂದಿಕೊಳ್ಳಬೇಕೆಂದು ಬಯಸುವುದಾದರೆ 2-3 ಸೇರಿ ಭೂಮಿಯ ಮೇಲೆ ಅಂಥ ವಿಷಯಗಳನ್ನು ಬಂಧಿಸಬೇಕೆಂದು ಐಕ್ಯತೆಯಿಂದ ಪ್ರಾರ್ಥಿಸುವುದಾದರೆ ಅವರ ಪ್ರಾರ್ಥನೆ ಕೇಳ್ತೇನೆಂದು ಯೇಸು ಹೇಳಿದಾರಲ್ಲವೇ? ಅರ್ಥವಾಯ್ತಾ? ಹಾಗಾದರೆ ಪ್ರಾರ್ಥನೆ ಎಷ್ಟು ಜನರಿಗೆ ಅವಶ್ಯಕತೆ ಇದೆ ಎಂದು ನೋಡುವುದಾದರೆ, ನಮಗಾಗಿ ಪ್ರಾರ್ಥನೆ ಮಾಡಿರಿ ಎಂದು ಕೇಳುವಂಥವರಿದ್ದಾರೆ. ಆದರೆ ನಿಮ್ಮಷ್ಟಕ್ಕೆ ನೀವು ಎಷ್ಟೊತ್ತು ಪ್ರಾರ್ಥನೆ ಮಾಡಿಕೊಳ್ತಿದ್ದೀರಿ? ಪ್ರಾರ್ಥನೆ ಅಂದರೆ ಕೆಲವು ಸೇವಕರು ನಿಮಗೋಸ್ಕರ ಪ್ರಾರ್ಥಿಸುವಂಥದ್ದಲ್ಲ, ಆದರೆ ನೀವು ಮೊಳಕಾಲೂರಿ ಪ್ರಾರ್ಥಿಸಬೇಕು. ವೈಯಕ್ತಿಕವಾಗಿ ನೀವು ದೇವರೊಂದಿಗೆ ಸಹವಾಸ ಮಾಡಬೇಕು. ಈ ಲೋಕದಲ್ಲಿ ನಾವು ಪ್ರಶಾಂತವಾಗಿ ಜೀವಿಸಬೇಕಾದರೆ, ಈ ಲೋಕ ಶೋಧನೆಗಳನ್ನು ಜಯಿಸಿ ಸೈತಾನನನ್ನು ಜಯಿಸಬೇಕಾದರೆ, ನಾವು ಹೋರಾಡುವುದು ಶರೀರ ಸಂಬಂಧವಾದವುಗಳೊಂದಿಗಲ್ಲ, ಆಕಾಶಮಂಡಲದ ದುರಾತ್ಮ ಸೇನೆಗಳೊಂದಿಗಿರುವುದರಿಂದ ನಾವು ದೇವರು ಅನುಗ್ರಹಿಸುವ ಸರ್ವಾಯುಧಗಳನ್ನು ಧರಿಸಬೇಕೆಂದು. ಅಷ್ಟು ಮಾತ್ರವಲ್ಲದೆ, ಒಮ್ಮೆ ನೋಡೋಣ ಬನ್ನಿ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ವಾಕ್ಯ ಏನು ಹೇಳುತ್ತೆ ಎಂದು. 18ನೆಯ ವಚನ, ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಏನಂತೆ? ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರೆಲ್ಲರ ವಿಷಯವಾಗಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರ್ರಿ. ಪ್ರಾರ್ಥನೆ ಮಾಡಿದೀರಾ ಅಂದ್ರೆ ಮಾಡಿಕೊಂಡಿದ್ದೇವೆ ಅನ್ನುತ್ತಾರೆ. ಎಷ್ಟು ವಿಧವಾದ ಪ್ರಾರ್ಥನೆ ಇವೆ ಅಂದ್ರೆ ಪ್ರಾರ್ಥನೆ ಒಂದೇ ಅಲ್ಲವೋ ಅನ್ನುತ್ತಾರೆ, ಒಂದೇ ರೀತಿಯಾಗಿದೆ ಅನ್ನುವಂತೆ ಹೇಳ್ತಾರೆ. ಮತ್ತ್ಯಾಕೆ ಬೈಬಲ್ ಹೀಗೆ ಹೇಳುತ್ತೆ? ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಪ್ರತಿಯೊಂದು ಸಮಯದಲ್ಲಿ ಪ್ರಾರ್ಥಿಸಬೇಕಂತೆ. ಉದಯದಲ್ಲಿ ಮಧ್ಯಾಹ್ನದಲ್ಲಿ ಪ್ರಾರ್ಥಿಸ್ತೇವೆ ಅನ್ನುತ್ತಾರೆ ಕೆಲವರು, ಮಧ್ಯಾಹ್ನ ಸಾಯಂಕಾಲ ಮಾಡ್ತಿದ್ದೇವೆ ಅನ್ನುತ್ತಾರೆ ಕೆಲವರು, ಬೆಳಗ್ಗೆ ಮಾತ್ರ ಮಾಡ್ತೇವೆ ನಮಗೆ ಟೈಮ್ ಇಲ್ಲ ಅನ್ನುತ್ತಾರೆ, ಮತ್ತೆ ಕೆಲವರು ಬೆಳಗ್ಗೆ ಮಾಡ್ಲಿಕ್ಕಾಗಲ್ಲ, ರಾತ್ರಿ ಮಲಗುವುದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡ್ತೇವೆ ಎಂದು ಹೇಳ್ತಾರೆ. ಆದರೆ ಕುಟುಂಬ ಪ್ರಾರ್ಥನೆಯಲ್ಲಿ ಕೂತಿರುವುದರಿಂದ ನಾವು ಪ್ರಾರ್ಥಿಸಿದ್ದೇವೆ, ಚರ್ಚ್ನಲ್ಲಿ ಆಲಯದಲ್ಲಿ ಕೂತಿರುವುದರಿಂದ ಎಲ್ಲರೂ ಪ್ರಾರ್ಥಿಸುತ್ತಿರುವುದರಿಂದ ನಾವು ಕೂಡ ಮಾಡಿದ ಹಾಗೆಯೇ ಎಂದು ಹೇಳುತ್ತಾ ಸಮರ್ಥಿಸಿಕೊಳ್ತಾರೆ. ಆದರೆ ಪ್ರಾರ್ಥನೆ ಎನ್ನುವಂಥದ್ದು ವೈಯಕ್ತಿಕವಾದಂತಹ ಅನುಭವವಾಗಿ ಮಾರ್ಪಡಬೇಕು. ನಮ್ಮ ಪ್ರಾರ್ಥನೆ ನಾನಾ ವಿಧವಾದ ಪ್ರಾರ್ಥನೆಯಾಗಿರಬೇಕು. ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ಸಕಲ ವಿಧವಾದ ಪ್ರಾರ್ಥನೆ ಅಂತೆ. ನಿಜ ಪ್ರಿಯರೇ, ಪ್ರಾರ್ಥನೆ ಒಂದೇ. ನೋಡಿ, ಅದಕ್ಕೆ ಇಂಗ್ಲಿಷ್ನಲ್ಲಿ ಒಂದು ಡಿನಾಮಿನೇಷನ್ ಎಂಬ ಪದ ಇದೆ. ನಮ್ಮ ಹತ್ರ ದುಡ್ಡಿವೆ ಅಂದ್ಕೊಳ್ಳಿ, ಆ ದುಡ್ಡಿಗೆ ಎಲ್ಲದಕ್ಕೂ ದುಡ್ಡಿವೆ ಅನ್ನುತ್ತೇವೆ, ಆದರೆ ಅದರಲ್ಲಿ ವ್ಯತ್ಯಾಸ ಇವೆ ಅಲ್ಲವೇ? 500 ರೂಪಾಯಿ ನೋಟು, 200 ರೂಪಾಯಿ ನೋಟು, 100 ರೂಪಾಯಿ ನೋಟು, ಹೀಗೆ ನಾಣ್ಯಗಳು ಎಲ್ಲ ಇರ್ತಾವಲ್ಲವೇ? ಹಾಗೆಯೇ ಯಾವ ಸಮಯದಲ್ಲಿ ಯಾರಿಗೆ ಎಷ್ಟು ಕೊಡಬೇಕು ಅಷ್ಟೇ ದುಡ್ಡು ಕೊಡ್ತೇವಲ್ಲವೇ?
ಹಾಗೆಯೇ ಯಾವ ಸಮಯದಲ್ಲಿ ಯಾರಿಗೆ ಎಂತಹ ಪ್ರಾರ್ಥನೆ ಮಾಡಬೇಕು, ಎಷ್ಟು ಪ್ರಾರ್ಥನೆ ಮಾಡಬೇಕು ಪವಿತ್ರ ಆತ್ಮನು ನಮಗೆ ಕಲಿಸಿಕೊಡ್ತಾರೆ. ನಾವು ಪ್ರಾರ್ಥನಾತ್ಮ ಉಳ್ಳವರಾಗಿರೋದಾದ್ರೆ ಸಕಲ ವಿಧವಾದ ಪ್ರಾರ್ಥನೆ, ಹೆಚ್ಚು ಕಡಿಮೆ 30 ವಿಧವಾದ ಪ್ರಾರ್ಥನೆಗಳ ಪ್ರಾರ್ಥನೆ ಕುರಿತು ನಾನು ಧ್ಯಾನಿಸಿ ಬರೆದಿದ್ದೇನೆ. ಕರ್ತನ ಚಿತ್ತವಿರುವುದಾದರೆ ಆ ಪ್ರಾರ್ಥನೆಗಳ ಕುರಿತು ಮುಂಬರುವ ಕೆಲವು ದಿನಗಳಲ್ಲಿ ನಾವು ಧ್ಯಾನಿಸೋಣ. ಹೇಳಬೇಕಾದರೆ ಪ್ರತಿ ವಿಧವಾದ ಪ್ರಾರ್ಥನೆ ಅನ್ನುವಾಗ ಮೊದಲ ವಿಧವಾದ ಪ್ರಾರ್ಥನೆ ರಹಸ್ಯವಾದ ಪ್ರಾರ್ಥನೆ. ರಹಸ್ಯದ ಪ್ರಾರ್ಥನೆ, ಎಡಬಿಡದ ಪ್ರಾರ್ಥನೆ, ಕಣ್ಣೀರಿನ ಪ್ರಾರ್ಥನೆ, ಮೊಳಕಾಲೂರಿದ ಪ್ರಾರ್ಥನೆ, ನಂಬಿಕೆಯ ಪ್ರಾರ್ಥನೆ, ಸತತವಾಗಿ ಮಾಡುವ ಪ್ರಾರ್ಥನೆ, ಮೊರೆ ಇಡುವ ಪ್ರಾರ್ಥನೆ, ಹೀಗೆ ನಾನಾ ವಿಧವಾದ ಪ್ರಾರ್ಥನೆಗಳಿವೆ. ಆಯಾ ಸಮಯಗಳಲ್ಲಿ ಮುಂಬರುವ ದಿನಗಳಲ್ಲಿ ಮೇ ಬಿ ಮುಂದಿನ 1 ವೀಕಲ್ಲಿ ಆ ಪ್ರಾರ್ಥನಾ ವಿಧಾನಗಳನ್ನೆಲ್ಲ ಒಂದೊಂದಾಗಿ ಕಲಿತುಕೊಳ್ಳೋಣ. ಅದಕ್ಕೆ ಪ್ರಾರ್ಥಿಸಲು ಆರಂಭಿಸಿರಿ. ನಿಮ್ಮ ಪ್ರಾರ್ಥನೆ ನಿಮ್ಮನ್ನು ಸರ್ವ ಸತ್ಯದೊಳಗೆ ನಡೆಸುವಂಥದ್ದಾಗಿರಬೇಕು. ನಿಮ್ಮ ಪ್ರಾರ್ಥನೆ ಪರಲೋಕ ತಲುಪುವಂಥದ್ದಾಗಿರಬೇಕು, ದೇವರ ಆಶೀರ್ವಾದ ಹೊಂದುವಂಥದ್ದಾಗಿರಬೇಕು. ಹಾಗಾಗಿ ನಂಬಿಕೆಯ ಪ್ರಾರ್ಥನೆ ನಾವು ಮಾಡಬೇಕು, ಕಣ್ಣೀರಿನ ಪ್ರಾರ್ಥನೆ ನಾವು ಮಾಡಬೇಕು. ಪ್ರಾರ್ಥನೆ ಅಂದ ಕೂಡಲೇ ಅದೇನೋ ಒಬ್ಬ ದೈವ ಸೇವಕನು, ಒಬ್ಬ ಯಾಜಕನು, ಒಬ್ಬ ಸೇವಕನು ನಮಗಾಗಿ ಮಾಡುವ ಪ್ರಾರ್ಥನೆ ಇದ್ರೆ ಸಾಕು ಅಂದ್ಕೊಂಡ್ರೆ ಅದು ಅಜ್ಞಾನ. ಇಲ್ಲವೇ ಪ್ರಾರ್ಥನೆ ಅಂದ ಕೂಡಲೇ ಅಗೋ ಯೇಸು ಕಲಿಸಿದ ಪ್ರಾರ್ಥನೆ ಇದೆಲ್ಲವೇ ಎಂದು ಯೋಚಿಸಿ, ಯೇಸು ಆ ಕಾಲದಲ್ಲಿ ಶಿಷ್ಯರಿಗೆ ಕಲಿಸಿರುವ ಅದಕ್ಕೆ ಪರಲೋಕ ಪ್ರಾರ್ಥನೆ ಅನ್ನುತ್ತೇವೆ. ಆದರೆ ಅದಕ್ಕೆ ಸರಿಯಾದ ಪದ ಯೇಸು ಕಲಿಸಿಕೊಟ್ಟ ಪ್ರಾರ್ಥನೆ ಅನ್ನಬೇಕು. ಯಾಕಂದರೆ ಪರಲೋಕದಲ್ಲಿ ಪ್ರಾರ್ಥನೆ ಇರಲ್ಲ. ಪರಲೋಕದಲ್ಲಿ ಪ್ರಾರ್ಥಿಸಿರಿ ಎಂದು ಯೇಸು ಹೇಳಲ್ಲ, ನಾವು ಭೂಲೋಕದಲ್ಲಿಯೇ ಪ್ರಾರ್ಥಿಸಬೇಕು. ಆ ಪ್ರಾರ್ಥನೆ ಮಾಡಲು ಪರಲೋಕದ ತಂದೆ ಎಂದು ಪ್ರಾರಂಭಿಸಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಎಂದು ಮುಗಿಸ್ತೇವಲ್ಲವೇ, ಅದು ಅಭ್ಯಾಸದ ಮೇರೆಗೆ ಮಾಡ್ತೇವೆ. ಆದರೆ ಪ್ರಾರ್ಥನೆ ಎನ್ನುವಂಥದ್ದು ಒಂದು ವೈಯಕ್ತಿಕವಾದ ಅನುಭವವಾಗಿದೆ. ನೀವು ಎಷ್ಟೊತ್ತು ಪ್ರಾರ್ಥನೆ ಮಾಡ್ತೀರಿ? 3 ನಿಮಿಷಗಳು, 4 ನಿಮಿಷಗಳು, 5 ನಿಮಿಷಗಳು, ಇಲ್ಲವೇ ಹೆಚ್ಚು ಸಮಯ ಅಂದರೆ 15 ನಿಮಿಷ ಪ್ರಾರ್ಥನೆ ಮಾಡ್ತೀರಾ? ಹೇಳಿರುವ ಪದಗಳನ್ನೇ ಪದೇ ಪದೇ ಸ್ತುತಿ ಅನ್ನುತ್ತಾ, ಹಲ್ಲೆಲೂಯ ಹಲ್ಲೆಲೂಯ ಅನ್ನುತ್ತಾ ಹೆಚ್ಚು ಸಮಯ ಪ್ರಾರ್ಥಿಸ್ತಾ ಕೂತಿದ್ದೀರಾ? ನೋಡಿರಿ, ಪ್ರಾರ್ಥನೆ ಅನ್ನುವುದು ದೇವರೊಂದಿಗೆ ಸಂಭಾಷಿಸಿಕೊಳ್ಳುವಂಥದ್ದಾಗಿದೆ. ಪ್ರಾರ್ಥನೆ ನೀವು ಮಾತ್ರ ಮಾಡುವಂಥದ್ದಲ್ಲ, ನೀವು ಮಾಡುವಾಗ ದೇವರು ಕೇಳೋದು, ತಿರುಗಿ ಉತ್ತರ ಕೊಡುವಂಥದ್ದಾಗಿದೆ. ನಮಗೆ ದೇವರೊಂದಿಗೆ ಮಾತಾಡುವಂತಹ, ಸಂಭಾಷಿಸಿಕೊಳ್ಳುವಂತಹ ಅನುಭವ ಇರಬೇಕು. ಯೇಸು ಹೇಳಿದ್ದಾರೆ, ನೀವು ಪ್ರಾರ್ಥಿಸುವಾಗೆಲ್ಲ, ಮತ್ತಾಯನ ಸುವಾರ್ತೆಯಲ್ಲಿ ಹೇಳ್ತಾರೆ, ನೀವು ಒಂದು ಕೋಣೆಯೊಳಗೆ ಹೋಗಿ ರಹಸ್ಯದಲ್ಲಿರುವಂತಹ ನಿಮ್ಮ ದೇವರಿಗೆ ಪ್ರಾರ್ಥನೆ ಮಾಡಿರಿ ಅಂದಿದ್ದಾರೆ. ಒಂದು ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಡಿಸ್ಟರ್ಬೆನ್ಸ್ ಇಲ್ಲದ ಹಾಗೆ, ನಿಮಗೆ ಯಾವುದೇ ಅಡ್ಡಿ ಅಭ್ಯಂತರ ಉಂಟಾಗಲಾರದ ಹಾಗೆ. ಯಾಕೆಂದರೆ ಸೈತಾನನಿಗೆ ನಾವು ದೇವರಿಗಾಗಿ ಏನೇ ಮಾಡಿದ್ರು, ಎಷ್ಟೇ ಭಕ್ತಿ ತೋರಿಸಿದ್ರು ಅವನು ಹೆಚ್ಚು ಕಡಿಮೆಯನ್ನು ಚಿಂತಿಸಲ್ಲ. ಆದರೆ ನಾವು ಪ್ರಾರ್ಥನೆ ಮಾಡುವಾಗ ಮಾತ್ರ ಅವನಿಗೆ ಎಲ್ಲಿಲ್ಲದ ಬಾಧೆ ಉಂಟಾಗ್ತದೆ. ನಿಮಗೆ ಆ ವಚನ ತೋರಿಸ್ತೇನೆ ಬನ್ನಿ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 6ನೇ ವಚನ. ಆದರೆ ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಏನಂತೆ? ನೀನು ಪ್ರಾರ್ಥನೆ ಮಾಡಬೇಕಾದಾಗ ನಿನ್ನ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಆಗ ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಫಲವನ್ನು ಕೊಡುವನು. ನೀವು ಮಾಡುವ ಪ್ರಾರ್ಥನೆ ಬಾಗಿಲು ಮುಚ್ಕೊಂಡು ಮಾಡಬೇಕು. ಎಲ್ಲರಿಗೂ ತೋರಿಸಿಕೊಳ್ಳುವುದಕ್ಕಾಗಲ್ಲ. ಕೇವಲ ದೇವರಿಗೆ ನೀವು ಕಾಣಿಸಿಕೊಂಡು ದೇವರ ಸಂಗಡ ಮಾತಾಡಿ ದೇವರ ಮಾತು ನೀವು ಕೇಳುವುದಕ್ಕಾಗಿಯೇ. ಎಷ್ಟು ಜನ ಹೇಳಬಲ್ಲಿರಿ, ನಮ್ಮ ಕೋಣೆಯೊಳಗೆ ಹೋಗಿ ಪ್ರಾರ್ಥಿಸ್ತೇವೆ ಎಂದು? ಅಯ್ಯೋ, ನಮಗೊಂದೇ ಕೋಣೆ ಇದೆಯಲ್ಲ ಬ್ರದರ್, ನಾವು ಬಾಗಿಲು ಮುಚ್ಕೊಂಡ್ರೆ ಉಳಿದವ್ರು ಏನು ಮಾಡಬೇಕಂತೀರೇನೋ? ಇಲ್ಲಿ ಬಾಗಿಲನ್ನು ಮುಚ್ಚಿಕೊಂಡು ಅಂದರೆ ಒಂದು ವೇಳೆ ನಿಮಗೊಂದು ಕೋಣೆ ಇಲ್ಲದಿರೋದಾದರೆ ವರಾಂಡದೊಳಗೆ ಹೋಗಿ, ಇಲ್ಲವೇ ಮಾಳಿಗೆ ಮೇಲೆ ಹೋಗಿ, ಏಕಾಂತ ಸ್ಥಳಕ್ಕೆ ಹೋಗಿರಿ. ಒಂದು ವೇಳೆ ಹಾಗೂ ಇಲ್ಲದಿದ್ದರೆ ಎಲ್ಲರೂ ನಿದ್ದೆ ಹೋದಾಗ ಎದ್ದು ಪ್ರಾರ್ಥಿಸ್ರಿ. ಇಲ್ಲವೇ ಯಾರು ನಿದ್ದೆಯಿಂದ ಎದ್ದೇಳುವುದಕ್ಕಿಂತ ಮುಂಚೆ ಮುಂಜಾನೆಯ ಜಾವದಲ್ಲಿಯೇ ಎದ್ದು ಪ್ರಾರ್ಥಿಸ್ರಿ. ನಿಮಗೂ ನಿಮ್ಮ ದೇವರಿಗೂ ನೀವು ಮಾಡುವ ಪ್ರಾರ್ಥನೆಗೂ ಮಧ್ಯದಲ್ಲಿ ಯಾವುದೇ ಅಡೆತಡೆಗಳು ಇರಬಾರದು. ಅಡೆತಡೆಗಳು ಬರುವಾಗ ನಾವು ಏಕಾಗ್ರತೆಯಿಂದ ಪ್ರಾರ್ಥಿಸಲಾರೆವು, ನಂಬಿಕೆಯಿಂದ ಪ್ರಾರ್ಥಿಸಲಾರೆವು, ಸ್ಥಿರಚಿತ್ತದಿಂದ ಪ್ರಾರ್ಥಿಸಲಾರೆವು. ನಮ್ಮ ಪ್ರಾರ್ಥನೆ ಆಟಂಕಪಡಿಸುವುದಕ್ಕಾಗಿ, ಅಭ್ಯಂತರ ಪಡಿಸುವುದಕ್ಕಾಗಿ ಸೈತಾನನು ಯಾವಾಗಲೂ ಪ್ರಯತ್ನಿಸ್ತಿರ್ತಾನೆ. ಮನುಷ್ಯರಿಂದಾಗಲಿ, ಸಂದರ್ಭಗಳಿಂದಾಗಲಿ, ಪರಿಸ್ಥಿತಿಗಳಿಂದಾಗಲಿ, ನಿದ್ದೆ ಮಾಡುವುದರಿಂದಾಗಲಿ, ಕೆಟ್ಟ ಆಲೋಚನೆಗಳಿಂದಾಗಲಿ, ನಿರ್ಲಕ್ಷ್ಯತನದಿಂದಾಗಲಿ ಪ್ರಾರಂಭಿಸಿದ ಪ್ರಾರ್ಥನೆ ನಾವು ಮುಗಿಸಲಾರದಂತೆ, ಅಂದರೆ ಸಂಪೂರ್ಣವಾಗಿ ನಮ್ಮ ಹೃದಯ ದೇವರ ಮುಂದೆ ಹೊಯ್ದುಕೊಳ್ಳಲಾರದಂತೆ ಆಮೇನ್ ಅಂತ ಹೇಳಿಬಿಡ್ತೇವೆ. ಆದರೆ ದೇವರ ಬಳಿಗೆ ಹೋದಾಗ ನಮಗೆ ಪ್ರತಿಫಲ ಸಿಗುವವರೆಗೂ, ಉತ್ತರ ಸಿಗುವವರೆಗೂ ಪ್ರಾರ್ಥಿಸಬೇಕು. ದಯವಿಟ್ಟು ಇಂದಿನಿಂದ ನೀವು ಕೂಡ ಅಭ್ಯಾಸ ಮಾಡಿಕೊಳ್ಳಿರಿ. ಈ ವಾರವೆಲ್ಲ ನಾವು ಪ್ರಾರ್ಥನೆ ಕುರಿತು ಕಲೀಲಿಕ್ಕಿದ್ದೇವೆ. ಈ ವಾರವೆಲ್ಲ
ಪ್ರಾರ್ಥನೆಯ ಪ್ರಾಮುಖ್ಯತೆ ಏನೆಂದು ತಿಳ್ಕೊಳ್ಳಿರಿ ಮತ್ತು ಪ್ರಾರ್ಥನೆಗೆ ಪ್ರಾಮುಖ್ಯತೆಯನ್ನು ಕೊಡಿರಿ. ಏಕಾಗ್ರತೆಯೊಂದಿಗೆ ಒಬ್ಬಂಟಿಗರಾಗಿ ಪ್ರತಿ ದಿನ ಕೆಲವು ನಿಮಿಷ, ಮೇ ಬಿ ಒಂದು 15 to 20 ಮಿನಿಟ್ಸ್, ಅದಕ್ಕಿಂತಲೂ ಹೆಚ್ಚು ಮಾಡಿದ್ರೆ ಬಹಳ ಸಂತೋಷ. ಯು ಕ್ಯಾನ್ ಪ್ರೇ ಅಪ್ ಟು 3 hours, ಮಿನಿಮಮ್ 1 hour. ಬಟ್ ಟು ಬಿಗಿನ್, ಟು ಸ್ಟಾರ್ಟ್ ವಿತ್ ಫ್ಯೂ ಮಿನಿಟ್ಸ್. ಬಟ್ ಕರೆಕ್ಟಾಗಿ ಒಂದು ಸ್ಥಳವನ್ನು, ಒಂದು ಸಮಯವನ್ನು ನೀವು ನೇಮಿಸಿಕೊಂಡು, ಪ್ರತ್ಯೇಕಿಸಿಕೊಂಡು, ಕ್ರಮ ತಪ್ಪಲಾರದಂತೆ ಅದೇ ಸಮಯದಲ್ಲಿ ಅದೇ ಸ್ಥಳದಲ್ಲಿ ನೀವು ಮೊಳಕಾಲೂರಿ ಪ್ರಾರ್ಥಿಸುವುದಾದರೆ ಎಂತಹ ದೊಡ್ಡ ಅದ್ಭುತವಾದ ಉತ್ತರ ಹೊಂದುತ್ತೀರೆಂದು, ಎಷ್ಟೋ ಆಧ್ಯಾತ್ಮಿಕವಾಗಿ ನೀವು ಬಲಗೊಳ್ಳುತ್ತೀರಿ ಎನ್ನುವಂಥದ್ದು ನೀವೇ ಸಾಕ್ಷಿ ಕೊಡುವವರಾಗಿರ್ತೀರಿ. ಹಾಗೆ ಮಾಡುವಿರಾ? ಪ್ರತಿ ವಿಧವಾದ ಪ್ರಾರ್ಥನೆಯನ್ನು ಪ್ರತಿ ಸಮಯದಲ್ಲಿಯೂ ಮಾಡುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳೊಂದಿಗೆ ಕರ್ತನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸುವಾಗ ಆಧ್ಯಾತ್ಮಿಕವಾಗಿ ಬಲಗೊಳ್ತೇವೆ. ಅಷ್ಟೇ ಅಲ್ಲ, ಅನೇಕರಿಗೆ ನಮ್ಮ ಪ್ರಾರ್ಥನೆ ಜೀವಿತ ಆಶೀರ್ವಾದಕರವಾಗಿ ಇರುತ್ತದೆ. ತಲೆಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ರ್ಯಾಂಡಮ್ ಆಗಿ ಯಾವಾಗಂದ್ರೆ ಆವಾಗ, ಎಲ್ಲಂದ್ರೆ ಅಲ್ಲಿ ಮಾಡುವ ಪ್ರಾರ್ಥನೆಯೇ ಸಾಕಂದುಕೊಳ್ಳದೆ ರಹಸ್ಯವಾಗಿ ನಿಮ್ಮೊಂದಿಗೆ ಮಾತಾಡಿಕೊಳ್ಳುವ ಅನುಭವ, ರಹಸ್ಯವಾಗಿ ನೀವು ಕೊಡುವ ಉತ್ತರಗಳನ್ನು ಹೊಂದಿಕೊಂಡು ಪ್ರತಿಫಲವನ್ನು ಹೊಂದಿಕೊಳ್ಳುವ ಅನುಭವ ನಮಗೆ ದಯಪಾಲಿಸಿರಿ. ನಿಮ್ಮೊಂದಿಗೆ ಸಂಭಾಷಿಸಿಕೊಳ್ಳುವ ಪ್ರಾರ್ಥನೆ ಜೀವಿತವನ್ನು ಪ್ರತಿದಿನ ಲೈವ್ನಲ್ಲಿ ನಿಮ್ಮ ವಾಕ್ಯ ಕೇಳುವ ನಿಮ್ಮ ಮಕ್ಕಳೆಲ್ಲರಿಗೆ ದಯಪಾಲಿಸಿರಿ ದೇವರೇ. ಪ್ರಾರ್ಥನೆ ಅಂದರೆ ಕೇವಲ ನಮ್ಮ ಹೃದಯವನ್ನು ನಿಮ್ಮ ಸನ್ನಿಧಿಯಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುವಂಥದ್ದೇ ಆಗಿದೆ, ನಿಮ್ಮೊಂದಿಗೆ ಸಂಭಾಷಿಸಿಕೊಳ್ಳುವಂಥದ್ದಾಗಿದೆ, ನಿಮ್ಮೊಂದಿಗೆ ಸಹವಾಸ ಮಾಡುವಂಥದ್ದಾಗಿದೆ ಎಂದು ಗುರುತಿಸಿ, ಒಂದು ಆಚಾರದಂತಲ್ಲದೆ ಹೃದಯ ಶುದ್ಧಿಯೊಂದಿಗೆ, ಕುಗ್ಗಿದ ಹೃದಯದೊಂದಿಗೆ, ನಂಬಿಕೆಯೊಂದಿಗೆ ಪ್ರಾರ್ಥಿಸಿ ಉತ್ತರ ಹೊಂದುವ ಹಾಗೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ಇಂದಿನಿಂದ ನಿಮ್ಮ ಪ್ರಾರ್ಥನೆ ಜೀವಿತವೊಂದು ಕ್ರಮಬದ್ಧತೆಯಲ್ಲಿ ಪ್ರಾರಂಭಿಸಿರಿ. ಆಧ್ಯಾತ್ಮಿಕವಾದ ಬಲ ಹೊಂದಿಕೊಳ್ಳಿರಿ. ನಿಮ್ಮ ಪ್ರಾರ್ಥನೆಯ ಮನವಿಗಳನ್ನು ಪ್ರೈಸ್ ರಿಪೋರ್ಟ್ಸ್ ಕೂಡ ಇರೋದಾದರೆ 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ, ವಿಜ್ಞಾಪನೆ ಮಾಡ್ತೇವೆ ನಿಮ್ಮ ಪಕ್ಷದಲ್ಲಿ. ನೀವು ಕೂಡ ಪ್ರಾರ್ಥಿಸಿರಿ. ನಂಬಿಕೆಯಿಂದ ದೇವರು ತನ್ನ ಅದ್ಭುತವಾದ ಉತ್ತರ ನಮಗೆ ಅನುಗ್ರಹಿಸ್ತಾರೆ. ದಯಮಾಡಿ ಇಂದಿನಿಂದ ನಾವು ಪ್ರಾರಂಭಿಸಿರುವಂತಹ ಈ ಪ್ರಾರ್ಥನೆಯ ಕುರಿತಾದಂತಹ ಈ ಸೀರೀಸ್ ಯಾರೊಬ್ಬರು ಮಿಸ್ ಮಾಡಿಕೊಳ್ಳದಂತೆ ಪ್ರತಿದಿನ ಈ ಕಾರ್ಯಕ್ರಮ ವೀಕ್ಷಿಸಿ ಆಧ್ಯಾತ್ಮಿಕ ಬಲ ಹೊಂದಿಕೊಳ್ಳಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಕೃಪೆ ನಿಮ್ಮೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲೂ ಇರುವಂಥವರೆಲ್ಲರಿಗೂ ಒಂದು ಶುಭವಾರ್ತೆ. ಪ್ರತಿದಿನ ದೇವರ ವಾಕ್ಯವನ್ನು ಅನೇಕ ಭಾಷೆಗಳಲ್ಲಿ ಕೇಳುವಂತಹ ನಿಮ್ಮೆಲ್ಲರಿಗೂ ಮುಖಾಮುಖಿಯಾಗಿ ಕಾಣಬೇಕೆಂದು, ನಿಮಗೋಸ್ಕರ ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ನಾವು ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ಫೆಬ್ರವರಿ 16ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ 2 ಸೆಷನ್ಸ್ಗಳನ್ನು ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ಕಂಡು ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ದೇವರ ವಾಕ್ಯವನ್ನು ಧ್ಯಾನಿಸಿ ನಾವೆಲ್ಲರೂ ಸೇರಿ ದೇವರ ಸನ್ನಿಧಿಯಲ್ಲಿ ಆನಂದಿಸಬೇಕೆಂದು ಈ 1 ಡೇ ಗೆಟ್ ಟುಗೆದರ್ ಅನ್ನು ಏರ್ಪಡಿಸಿದ್ದೇವೆ. ಬನ್ನಿರಿ, ಕುಟುಂಬವಾಗಿ ಸೇರಿ ಬನ್ನಿರಿ. ಕರ್ತನ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿ ದೇವರ ವಾಕ್ಯ ಧ್ಯಾನಿಸೋಣ, ಆತನನ್ನು ಆರಾಧಿಸೋಣ. ಮತ್ತಷ್ಟು ಮುಖ್ಯವಾಗಿ ನಿಮ್ಮ ಸಾಕ್ಷಿಗಳನ್ನು ಕೇಳುವುದಕ್ಕಾಗಿ, ನಿಮಗಾಗಿ ಪ್ರಾರ್ಥಿಸುವುದಕ್ಕಾಗಿ ನಾವು ಎಷ್ಟೋ ಆಸೆಯುಳ್ಳವರಾಗಿದ್ದೇವೆ. ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ವಾಕ್ಯ ಕೇಳುತ್ತಿರುವ ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ಭೇಟಿಯಾಗಿ ಬಲಪಡಿಸಬೇಕೆಂದು ಎಷ್ಟೋ ಆಸೆಯುಳ್ಳವರಾಗಿದ್ದೇವೆ. ಹಾಗಾಗಿ ತಪ್ಪದೆ ಬನ್ನಿ.